ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಗದ್ದಲವನ್ನ ಸೃಷ್ಟಿ ಮಾಡಿದ್ದು ಯತ್ನಾಳ್ ಅವರ ಹೇಳಿಕೆ. ಯತ್ನಾಳ್ ಅವರು ಸಿದ್ದರಾಮಯ್ಯ ಅವರ ಮೇಲೆ ಕಿಡಿಕಾರ್ತಾ ಹೇಳ್ತಾರೆ. ಮೊನ್ನೆ ಸಿದ್ದರಾಮಯ್ಯನವರು ಭಾಗಿಯಾದಂತ ಹುಬ್ಬಳ್ಳಿಯ ಮುಸ್ಲಿಂ ಸಮುದಾಯದ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ನಿಂತಿದ್ದಂತ ವ್ಯಕ್ತಿ ಐಸಿಸ್ಗೆ ಸಂಬಂಧಪಟ್ಟಂತ ವ್ಯಕ್ತಿ, ಐಸಿಸ್ ಉಗ್ರರ ಜೊತೆಯಲ್ಲಿ ಇದ್ದಂಥ ವ್ಯಕ್ತಿ ಅನ್ನೋದ್ರ ಬಗ್ಗೆ ಒಂದು ಆತಂಕಕಾರಿ ವಿಚಾರವನ್ನ ಹೇಳ್ತಾರೆ. ಇದು ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗುತ್ತೆ. ಸಿದ್ದರಾಮಯ್ಯನವರು ಮೊನ್ನೆ ಹುಬ್ಬಳ್ಳಿಯ ಮುಸ್ಲಿಂ ಸಮಾವೇಶದಲ್ಲಿ, ಭಾಷಾಪೀರ್ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಆಗ ಹಲವಾರು ಸಂಘಟನೆಯ ಮುಸ್ಲಿಂ ಸಮುದಾಯದ ಪಾದ್ರಿಗಳು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ಆದಂಥ ಘಟನೆ ಅದು. ಯತ್ನಾಳ್ ಅವರು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಾ ಅದನ್ನು ಹೇಳ್ತಾರೆ. ಇದು ಈಗ ಸಂಚಲನಕ್ಕೆ ಕಾರಣ ಆಗಿದೆ, ಒಂದು ರೀತಿಯಲ್ಲಿ ಗದ್ದಲಕ್ಕೂ ಕೂಡ ಕಾರಣ ಆಗಿದೆ. ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಾಹಿತಿ ಇರಲಿಲ್ವಾ ಅನ್ನೋ ಪ್ರಶ್ನೆ ಈಗ ಈ ವಿಚಾರದ ಬಗ್ಗೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇರೋದು. ಎಲ್ಲ ಮಾಹಿತಿಯನ್ನು ಪಡೆದು ನಾನು ಹೇಳ್ತೇನೆ ಅಂತೇಳಿ ಬಹಳ ಸೀರಿಯಸ್ ಆಗಿ ಹೇಳಿದ್ದಾರೆ ಯತ್ನಾಳ್. ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ, ಅಲ್ಲೊಂದು ಇಬ್ಬರು ಇಂಥವ್ರು ಅದಾರ. ಆ ಒಂದು ಮೌಲ್ಯಗಳನ್ನು ನೋಡಿದೆ ನಾನು. ಅವರಿಗೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತದೆ. ISIS ಸಂಪರ್ಕ ಇದ್ದವ್ರು ಇದ್ದರು ವೇದಿಕೆ ಮೇಲೆ. ನಿನ್ನೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಒಬ್ಬ ISIS ಸಂಪರ್ಕದಲ್ಲಿರುವಂಥ ಮೌಲ್ವಿ ಇದ್ದ. ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ CM ಸಿದ್ದರಾಮಯ್ಯವ್ರು ಹೋಗಿ ತೆಗೆಸ್ರಿ, ಇಂಟೆಲಿಜೆನ್ಸ್ ಐತಲ್ಲ ನಿಮ್ಮದು, ಪೊಲೀಸ್ ಇಲಾಖೆ ಐತಲ್ಲ ಬಿಜಾಪುರ. ಹೌದು, ಹೇಳ್ತಾ ಇದ್ದೀನಲ್ರಿ, ಗಂಭೀರವಾಗಿಯೇ ಮಾತಾಡ್ತೀನಿ. ಏನು ಹುಡುಗಾಡಿಗೆ ಮಾತಾಡ್ತೇನೆ ನಾನು. ಅಂಥ ಒಬ್ಬ ಇದ್ದಾನೆ ಅದರೊಳಗೆ, ISIS ಸಂಪರ್ಕಿದ್ದವಳು. ಹಾಂ ಹಾಂ, ಅದನ್ನು ಅವರು ಕೇವಲ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪ ಮಾಡಿದ್ದು ಮಾತ್ರ ಅಲ್ಲ, ಆ ಫೋಟೋವನ್ನು ಕೂಡ ಟ್ವೀಟ್ ಮಾಡೋ ಮೂಲಕ ರಿಲೀಸ್ ಮಾಡ್ತಾರೆ. ಐಸಿಸ್ ಸಂಪರ್ಕಿತ ವ್ಯಕ್ತಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಇದ್ರು ಅನ್ನೋದು ಹೇಳೋದು ಮಾತ್ರ ಅಲ್ಲ, ಟ್ವೀಟ್ ಮಾಡಿ ಇವರೇ ಐಸಿಸ್ ಸಂಪರ್ಕಿತ ವ್ಯಕ್ತಿ ಅನ್ನೋದನ್ನ ಕೋಟ್ ಮಾಡಿ ಕೂಡ ಟ್ವೀಟ್ ಮಾಡೋ ಮೂಲಕ ತಾನು ಹೇಳದಂಥ ಮಾತಿಗೆ ತಾನು ಅಗ್ರಿ ಇದ್ದೀನಿ, ಇವರೇ ಆ ವ್ಯಕ್ತಿ, ಇಂಥವರೇ, ಐಸಿಸ್ ಜೊತೆಯಲ್ಲಿ ಹೆಂಗೆ ಸಂಬಂಧ ಇದೆ, ಐಸಿಸ್ ಜೊತೆಯಲ್ಲಿ ಅವರು ಸಂಪರ್ಕ ಇರೋದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡ್ತಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಸೀರಿಯಸ್ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮೊನ್ನೆ ಹೋದಂಥ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಯಲ್ಲಿದ್ದಂಥ ವ್ಯಕ್ತಿ ಬಗ್ಗೆ ಇದು ಈಗ ಚರ್ಚೆ ಕಾರಣ ಆಗಿದೆ. ಅತಿ ದೊಡ್ಡ ಆರೋಪ ಇದು. ಈ ವ್ಯಕ್ತಿ ಮೌಲಿ ಯಮನ್, ಸೌದಿ, ಮಧ್ಯಪ್ರಾಚ್ಯ ದೇಶಗಳ ಪ್ರವಾಸವನ್ನು ಮಾಡಿದ್ರು. ಆ ವೇಳೆ ಭಯೋತ್ಪಾದಕ ಸಂಘಟನೆಗಳ ಪ್ರಮುಖರ ಭೇಟಿಯಾದಂಥ ಫೋಟೋವನ್ನು ಕೂಡ ಇವರು ಅಪ್ಡೇಟ್ ಮಾಡ್ತಾರೆ. ಫೋಟೋಗಳನ್ನು ಟ್ವೀಟ್ ಮಾಡಿ ಶಾಸಕ ಯತ್ನಾಳ್ ಗಂಭೀರ ಆರೋಪವನ್ನು ಮಾಡಿದ್ರು. ಫೋಟೋ ರಿಲೀಸ್ ಆದ ಬಳಿಕ ಕೇಂದ್ರ ಗೃಹ ಸಚಿವರಿಗೆ ಯತ್ನಾಳ್ ಪತ್ರವನ್ನು ಕೂಡ ಬರೆದಿದ್ದಾರೆ. ಆ ಮೂಲಕ ಇದು ತನಿಖೆ ಆಗಬೇಕು ಅನ್ನೋದು ಕೂಡ ಯತ್ನಾಳ್ ಅವರ ಒಂದು ವಿಚಾರ ಆಗಿದೆ. ಆ ನಿಟ್ಟಿನಲ್ಲೇ ಅವರು ಫೋಟೋವನ್ನು ಟ್ವೀಟ್ ಮಾಡಿ ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡಿ ಕೇಂದ್ರ ಗೃಹ ಸಚಿವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಕೇವಲ ಟ್ವೀಟ್ ಮಾಡಿ, ಫೋಟೋ ರಿಲೀಸ್ ಮಾಡಿ, ಗಂಭೀರವಾದಂಥ ಆರೋಪ ಮಾಡಿ ಸಿದ್ದರಾಮಯ್ಯ ಅವರ ಮೇಲೆ ಕಿಡಿಕಾರಿದ್ದು ಮಾತ್ರ ಅಲ್ಲ, ಕೇಂದ್ರದ ಹೋಮ್ ಮಿನಿಸ್ಟರ್ಗೆ ಪತ್ರವನ್ನು ಕೂಡ ಬರೀತಾರೆ. ಆ ಪತ್ರದಲ್ಲಿ ಬಹಳ ಕ್ಲಿಯರ್ ಆಗಿ ಅವರು ಹೇಳಿದ್ದಾರೆ, ಇದು ಬಹಳ ಆತಂಕಕಾರಿ ವಿಚಾರ, ಇದನ್ನ ತನಿಖೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆ ಮೂಲಕ ಅತಿ ದೊಡ್ಡ ಬೆಳವಣಿಗೆ ಇದು. ಬಹಳ ಕ್ಲಿಯರ್ ಆಗಿ ಯತ್ನಾಳ್ ಅವರು ಕೇಂದ್ರದ ಗೃಹ ಸಚಿವರಿಗೆ ಪತ್ರ ಬರೆಯುವ ಮೂಲಕ ನನಗಿದ್ರಲ್ಲಿ ಎಷ್ಟು ಕ್ಲಾರಿಟಿ ಇದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಮತ್ತು ಇದರ ಕೇಂದ್ರ ಮಟ್ಟದ ತನಿಖಾ ಸಂಸ್ಥೆಗಳು ಇದರ ತನಿಖೆ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಆ ಮೂಲಕ ದೊಡ್ಡ ಮಟ್ಟದಲ್ಲಿ ಇದು ಮುಂದಿನ ಹಂತದಲ್ಲಿ ರಾಜಕೀಯವಾದಂಥ ಮನ್ವಂತರಕ್ಕೆ ಕಾರಣ ಆಗ್ಬೋದು ಅನ್ನೋದು ಕೂಡ ಇಲ್ಲಿ ಬಹಳ ಕ್ಲಿಯರ್ ಆಗಿದೆ. ಇದರ ಜೊತೆಗೆ ಯತ್ನಾಳ್ ಅವರು ಏನು ಆರೋಪ ಮಾಡಿದ್ರು, ಇದಕ್ಕೆ ಈಗ ಮುಸ್ಲಿಂ ಸಂಘಟನೆಯ ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನಾಯ್ತು, ಆ ಫೋಟೋದಲ್ಲಿರುವಂಥ ವ್ಯಕ್ತಿ ಮತ್ತೆ ಭಯೋತ್ಪಾದಕ ಸಂಘಟನೆಯ ಜೊತೆಗೆ ಲಿಂಕ್ ಇದೆ ಅಂತೇಳಿ ಏನು ಹೇಳ್ತಾ ಇದ್ದಾರೆ. ವಿಜಯಪುರದ ಶಾಸಕರು ಹೇಳ್ತಾ ಇರೋದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಇದು ಬಹಳ ಗಂಭೀರ ವಿಚಾರ.
ಆಗ ಸೈಯದ್ ತಾಜಾವುದ್ದೀನ್ ಖಾದ್ರಿ ಅವರು ಇದಕ್ಕೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ, ಯಾರು ಏನು ಅನ್ನೋದ್ರ ಬಗ್ಗೆ. ಸಭೆಯಲ್ಲಿ ಐಸಿಸ್ ಜೊತೆ ನಂಟಿದ್ದವರು ಯಾರೂ ಭಾಗಿಯಾಗಿಲ್ಲ. ಯತ್ನಾಳ್ ಅವರು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಸೈಯದ್ ತಾಜಾವುದ್ದೀನ್ ಖಾದ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಷಾಫಿರಾ ದರ್ಗಾದ ಧರ್ಮಗುರು ಸೈಯದ್ ತಾಜಾವುದ್ದೀನ್, ಇದರಲ್ಲಿ ಯಾರೊಬ್ರು ಕೂಡ ಐಸಿಸ್ ಉಗ್ರರ ಜೊತೆಗೆ ನಂಟು ಇದ್ದವರು ಇರಲಿಲ್ಲ. ಉಗ್ರರ ಜೊತೆಗಿನ ನಂಟಿದ್ದವರ ಹೆಸರನ್ನ ಯತ್ನಾಳ್ ಅವರು ಬಹಿರಂಗಪಡಿಸಲಿ, ನಾವು ಎಲ್ಲ ತನಿಖೆಗೆ ರೆಡಿ ಇದ್ದೇವೆ ಅಂತೇಳಿ ಸೈಯದ್ ತಾಜಾವುದ್ದೀನ್ ಖಾದ್ರಿ ಹೇಳಿದ್ದಾರೆ. ಯತ್ನಾಳ್ ಸಾಹೇಬ್ರಿಗೆ ಇದೆ ಇನ್ಫಾರ್ಮೇಷನ್ ಅವ್ರು ಕೊಡಾಕತ್ತಾರೆ. ಅವ್ರು ಎಲ್ಲ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೆ ಅವ್ರು ಒಪ್ಪಿಸ್ಬೇಕು. ಯಾಕಂದ್ರೆ ಇಂಥ ಯಾವುದು ವೈಯಕ್ತಿಕ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಬಿಜಾಪುರ ಲೋಕಲ್ ಪಾರ್ಟೀಸ್ ಇದ್ರೆ ನಮಗೆ ಮೇಲೆ ಆಗಬಾರ್ದು. ಇನ್ವೈಟ್ ಮಾಡಿದ್ದು ನಾನು ಇಲ್ಲ, ಮತ್ತು ನಾ ಯಾರಿಗೆ ಇನ್ವೈಟ್ ಮಾಡಿ ಅವ್ರಿಗೆ ಸ್ಟೇಜ್ ಮೇಲೆ ತೊಗೊಂಡಿನಿ. ಪೊಲೀಸ್ ಅವರು SP ಸಾಹೇಬ್ ಹೇಳಿದರು, ಯಾರು 25 ಮಂದಿ ಬಿಟ್ಟು ಬೇರೆ ಯಾರ ಮೇಲೆ ಬರಬಾರ್ದು ಅಂತ ಹೇಳಿದ ಮೇಲೆ ಮತ್ತು ನಾವು ಅದು ಅಷ್ಟೇ ಲಿಸ್ಟ್ ಕೊಟ್ಟಿದ್ವಿ. ಒಂದು ಹೆಚ್ಚು ಕಡಿಮೆ 2-3 ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಯತ್ನಾಳ್ ಅವರ ಆರೋಪ ಏನು, ಅದರ ಜೊತೆಗೆ ಆರೋಪ ಮಾಡಿದ್ದಕ್ಕೆ ತಾಜಾವುದ್ದೀನ್ ಖಾದ್ರಿ ಅವರ ಪ್ರತಿಕ್ರಿಯೆ ಏನು, ಸದ್ಯದ ವಿವರ ಏನಿದೆ ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ನಡೆದಂತಹ ಸಮಾವೇಶದಲ್ಲಿ ಭಾಗವಹಿಸಿದ್ದೆ ಮತ್ತು ಅಲ್ಲಿ ಮಾತನಾಡಿದ್ದೆ. ಸಾಕಷ್ಟು ರಾಜಕೀಯ ವಿವಾದಗಳು ಸದ್ಯದ ಮಟ್ಟಿಗೆ ಆಗ್ತಾ ಇದ್ದಾವೆ. ಪ್ರಮುಖವಾಗಿ ಒಂದು CM ಸಿದ್ದರಾಮಯ್ಯ ಅವರ ಜೊತೆ ಒಬ್ಬರು ಉಗ್ರರ ನಂಟಿರ್ತಕ್ಕಂಥ ವ್ಯಕ್ತಿ ಸೀಟನ್ನು ಹಂಚಿಕೊಂಡಿದ್ರು ಅನ್ನುವಂಥದ್ದು ಒಂದು ವಿವಾದ. ಇನ್ನೊಂದು ವಿವಾದ, ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ರೂಪಾಯಿಗಳನ್ನು ತೆಗೆದಿಡ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಅದೊಂದು ವಿವಾದ. ಮೊದಲನೇದಾಗಿ ನಾವು ವಿವಾದಿತ ವ್ಯಕ್ತಿ ಮತ್ತು ಉಗ್ರರ ಜೊತೆ ನಂಟಿನ ಇರ್ತಕ್ಕಂಥ ವ್ಯಕ್ತಿ ಒಂದು ಸೀಟ್ ಹಂಚಿಕೊಂಡಿದ್ದು, ಕುರ್ಚಿಯಲ್ಲಿ ಆಸನವನ್ನು ಹಂಚಿಕೊಂಡಿದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅದಕ್ಕೆ ಆರೋಪ ಮಾಡ್ತಕ್ಕಂಥದ್ದು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು, BJP ನಾಯಕರು. ಅವರು ಸಾಕ್ಷಿ ಸಮೇತ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಟ್ವೀಟ್ ಮಾಡುವ ಮೂಲಕ ಮಧ್ಯಪ್ರಾಚ್ಯದ ಯೆಮೆನ್ ಮತ್ತು ಸೌದಿಯಲ್ಲಿ ಈ ವ್ಯಕ್ತಿ ಏನು ಐಸಿಸ್ಗೆ ಸೇರಿದವರ ಒಂದಷ್ಟು ಮೂಲಭೂತವಾದಂಥ ಸಂಘಟನೆಗಳ ಜೊತೆ ಸಂಪರ್ಕದಲ್ಲಿದ್ದರು ಅನ್ನುವಂಥ ಸಾಕ್ಷಿ ಸಮೇತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಗೃಹ ಸಚಿವರಿಗೂ ಪತ್ರವನ್ನು ಬರೀತಾ ಇದ್ದಾರೆ. ಇದೊಂದು ಆತಂಕಕಾರಿಯಾದಂಥ ವಿಚಾರ, ಇದರ ಮೇಲೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದು ಕೂಡ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ತಿರುವು ಪಡ್ತಾ ಇದೆ. ಯಾಕಂದರೆ CM ಸಿದ್ದರಾಮಯ್ಯ ಅವರು ನಾಡನ್ನು ಆಳ್ತಕ್ಕಂಥ ದೊರೆ, ಅವರು ಒಂದು ವಿವಾದಿತ ವ್ಯಕ್ತಿಯನ್ನು ಹಂಚಿಕೊಳ್ಳುವಾಗ ಕಾರ್ಯಕ್ರಮದಲ್ಲಿ ಎಡವಟ್ಟು ಮಾಡಿಕೊಂಡ್ರ ಅನ್ನುವಂಥದ್ದು ಪ್ರಶ್ನೆಗಳು ಸದ್ಯದ ಮಟ್ಟಿಗೆ ಉದ್ಭವ ಆಗ್ತಾ ಇದ್ದಾವೆ. ಹಾಗಾಗಿ ಈಗ ಒಂದು ಪ್ರಕರಣ ಮುಂದಿನ ದಿನಗಳಲ್ಲಿ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ. ಇದಕ್ಕೆ BJPಯ ಏನು ದೆಹಲಿ ಮಟ್ಟದ ನಾಯಕರು ಅಮಿತ್ ಶಾ ಅವರು ಈ ಒಂದು ಪ್ರಕರಣವನ್ನು ಏನಾದರೂ ತನಿಖೆಗೆ ವಹಿಸಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರು ಇಕ್ಕಟ್ಟಿಗೆ ಸಹಜವಾಗಿ ಸಿಲುಕೊಳ್ತಾರೆ ಮತ್ತು ವಿರೋಧ ಪಕ್ಷಗಳಿಗೆ ಇದು ಕೂಡ ಒಂದು ಆಹಾರ ಆಗುತ್ತೆ. ಇದ್ರ ಜೊತೆಗೆ ಅಲ್ಪಸಂಖ್ಯಾತ ನಾಯಕರು ಸಾಕಷ್ಟು ಈ ಒಂದು ವಿಚಾರವನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ತಪ್ಪೇನಿದೆ, ಅವರು ಭಾಗವಹಿಸಿದ್ರು ಅನ್ನುವಂಥದ್ದು. ಆದರೆ ಆ ವ್ಯಕ್ತಿಯ ಹಿನ್ನೆಲೆ ಬಗ್ಗೆ ಅವರು ಒಂದಷ್ಟು ಸಮರ್ಥನೆಯನ್ನು ಯಾರು ಮಾಡ್ತಾ ಇಲ್ಲ. ಆದರೆ ಒಬ್ಬರು ಖಾದ್ರಿ ಅನ್ನುವಂಥವ್ರು ಮಾಡ್ತಾ ಇದ್ದಾರೆ ಸಮರ್ಥನೆಯನ್ನು. ಅದು ಹೊರತಾಗಿ ಕೂಡ ಇದು ಸಾಕಷ್ಟು ವಿವಾದ ಈಗ ಸದ್ಯದ ಮಟ್ಟಿಗೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಿರುವಂಥ ಸಂದರ್ಭದಲ್ಲಿ ಈ ಒಂದು ವಿವಾದ ಸದ್ಯದ ಮಟ್ಟಿಗೆ ಇನ್ನಷ್ಟು ದಿನಗಳ ಕಾಲ ಎಳೆದುಕೊಂಡು ಹೋಗುವಂಥದ್ದು ಮತ್ತು ಇದಕ್ಕೆ ಕೇಂದ್ರದ ನಾಯಕರು ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಡುವಾಗ ಸಹಜವಾಗಿ ಇದನ್ನು ತನಿಖೆಗೆ ವಹಿಸಿದ್ದೆ ಆದಲ್ಲಿ ಇಕ್ಕಟ್ಟಿಗೆ CM ಸಿದ್ದರಾಮಯ್ಯ ಅವರು ತಿಳ್ಕೊಳ್ಳುವಂಥದ್ದು ಗ್ಯಾರಂಟಿ. ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ರೂಪಾಯಿನ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೇನೆ ಅನ್ನುವಂಥದ್ದು ಕೂಡ, ಅದನ್ನು ಕೂಡ ಸಾಕಷ್ಟು ಮುಜುಗರಕ್ಕೆ CM ಸಿದ್ದರಾಮಯ್ಯ ಅವರು ಅನುಭವಿಸ್ತಾ ಇದ್ದಾರೆ ಮತ್ತು ಅದನ್ನು ಸಮರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ಆದರೆ BJP ಇದೇ ವಿಚಾರನ, ಇವೆರಡೂ ವಿಚಾರಗಳನ್ನು ಇಟ್ಟುಕೊಂಡು ಸಾಕಷ್ಟು ವಾಗ್ದಾಳಿಯನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ಮಾಡ್ತಾ ಇದ್ದಾವೆ. ಇನ್ನೂ ಇವತ್ತು 3ನೇ ದಿನ, ಇನ್ನೂ 7 ದಿನಗಳ ಕಾಲ ಅಧಿವೇಶನ ಇದೆ. ಅಧಿವೇಶನದ ವೇಳೆ ಕಾಂಗ್ರೆಸ್ ಇದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡಬೇಕಾಗುತ್ತೆ. ಆದರೆ BJP ದಿನದಿಂದ ದಿನಕ್ಕೆ ಇವತ್ತು ಕೂಡ ಅಟ್ಯಾಕ್ ಮಾಡಿದ್ದಾರೆ ಸದನದಲ್ಲಿ, ನಾಳೆಯೂ ನಾಡಿದ್ದು ಕೂಡ ಮತ್ತೆ ಅಟ್ಯಾಕ್ ಮಾಡುವಂಥ ಸಂಭವಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದ್ದಾವೆ. ರಂಜಿತ್, ಬಸವರಾಜ, ಮತ್ತೊಂದು ಕಡೆಯಲ್ಲಿ ಟ್ವೀಟ್ ಮಾಡಿ ಈ ವ್ಯಕ್ತಿ ಯಾರ ಜೊತೆಯಲ್ಲಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಕೋಟ್ ಮಾಡಿದ್ದಾರೆ. ಮತ್ತೆ ತನಿಖೆ ಮಾಡಬೇಕು ಅಂತೇಳಿ ಕೇಂದ್ರದ ಗೃಹ ಸಚಿವರಿಗೆ ಪತ್ರ ಬರೆದಿದ್ದು ಮತ್ತೆ ಕೇಂದ್ರ ಮಟ್ಟದ ತನಿಖಾ ಸಂಸ್ಥೆಗಳು ಇದನ್ನ ತನಿಖೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಯತ್ನಾಳ್. ಬಸವರಾಜ್,
ಖಂಡಿತ ರಂಜಿತ್, ಇದೊಂದು ದೊಡ್ಡ ಮಟ್ಟದ ಪ್ರಕರಣ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂಥದ್ದು ಎರಡೇ ಮಾತಿಲ್ಲ. ಸದ್ಯದ ಮಟ್ಟಿಗೆ CM ಸಿದ್ದರಾಮಯ್ಯ ಅವರು ತಿಳಿದೇ ತಪ್ಪು ಮಾಡಿದ್ರೋ ಗೊತ್ತಿಲ್ಲ. ಆದರೆ ಆ ವ್ಯಕ್ತಿ ಆ ಥರದ ಮೂಲಭೂತ ಸಂಘಟನೆಗಳ ಜೊತೆ ಯಾವುದೇ ಸಂಪರ್ಕದಲ್ಲಿ ಇಲ್ಲ ಅನ್ನುವಂಥ ಸದ್ಯದ ಮಟ್ಟಿಗೆ ಸಮರ್ಥನೆ ಆಗ್ತಾ ಇದೆ. ಆದರೆ ಒಂದು ವೇಳೆ ಏನಾದರೂ ಕೇಂದ್ರ ಸರ್ಕಾರ ಅದನ್ನು ತನಿಖೆಗೆ ಒಳಪಡಿಸಿ ಆ ವ್ಯಕ್ತಿ ಮೂಲಭೂತವಾದಿ ಸಂಘಟನೆಗಳ ಜೊತೆ ಸಂಪರ್ಕದಲ್ಲಿ ಇದ್ದರು ಅನ್ನೋದಾದರೆ ಅದು ಎಡವಟ್ಟಿಗೆ ಕಾರಣ ಆಗುತ್ತೆ. CM ಸಿದ್ದರಾಮಯ್ಯ ಅವರು ಮುಂದಿನ ಬಾರಿ ಆಸನಗಳನ್ನು ಹಂಚ್ಕೊಳ್ಬೇಕಾದಾಗ ಅವರ ಪೂರ್ವಾಪರಗಳನ್ನು ಅಕ್ಕಪಕ್ಕದಲ್ಲಿರೋರ ಪೂರ್ವಾಪರಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಸಂಕಷ್ಟದ ಸಮಯ. ಆ ಸಂಕಷ್ಟದ ಸಮಯವನ್ನು ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನುವಂಥದ್ದು ಮತ್ತು ಯತ್ನಾಳ್ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದಾಗ ಅದು ಸಹಜವಾಗಿ ಅವರು ಆರೋಪಗಳನ್ನು ಎತ್ತಲ್ಲ. ಅವರು ಆರೋಪವನ್ನು ಎತ್ತಿದರೆ ಅದು ಬಹಳ ಗಂಭೀರವಾದಂಥ ಇರ್ತವೆ. ಅವರು ಮತ್ತು ಹಿಟ್ ಆ್ಯಂಡ್ ರನ್ ಕೂಡ ಮಾಡಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನು BJP ಸೇರಿದಂತೆ ಯತ್ನಾಳ್ ಅವರು ಕೂಡ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದನ್ನು ಇವತ್ತಿಗೆ ಮುಗಿಯುವಂಥ ಪ್ರಕರಣ ಅಲ್ಲ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಡ್ರ್ಯಾಗ್ ಆಗುತ್ತೆ. ಆದರೆ ಸತ್ಯಾಸತ್ಯತೆಯನ್ನು ಕೇಂದ್ರ ಸರ್ಕಾರ ಒದಗಿಸಬೇಕಾಗುತ್ತೆ. ಯಾಕಂದರೆ ಇದೊಂದು ಅಂತಾರಾಷ್ಟ್ರೀಯ ಸಂಬಂಧಗಳಿದ್ದಂಥ ವಿಚಾರ. ಹಾಗಾಗಿ ಅದನ್ನು ಸ್ಪಷ್ಟನೆ ಏನಾದರೂ ಕೇಂದ್ರ ಸರ್ಕಾರ ಕೊಟ್ಟಿದ್ದೇ ಆದಲ್ಲಿ ಒಂದು ಕಾಂಗ್ರೆಸ್ ಪರವಾಗಿ ಆದರೂ ಬರ್ಬೋದು ಅಥವಾ ವಿರೋಧವಾಗಿ ಆದರೂ ಬರ್ಬೋದು. ಆಗ ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗೋದಂತೂ ಗ್ಯಾರಂಟಿ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.